ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಟಿ ತ್ರಿಷಾ ಮನೆಯಲ್ಲಿ ಬಾಂಬ್ ಬೆದರಿಕೆ ಬಂದಿರುವ ಸುದ್ದಿ ಈಗಾಗಲೇ ಓಡಾಡ್ತಾ ಇದೆ. ಸೊ ತ್ರಿಷಾ ಅವ್ರ ಮನೆಗೆ ಮಾತ್ರ ಅಲ್ಲ, ಸಾಕಷ್ಟು ಒಂದು ತಾರಾ ಬಳಗದ ಒಂದು ಮನೆಗಳಿಗೆ ಈ ಒಂದು ಬಾಂಬ್ ಬೆದರಿಕೆ ಬಂದಿದ್ದು ಆಲ್ರೆಡಿ ನ್ಯೂಸ್ ಅಲ್ಲೆಲ್ಲ ಬಂದಿದೆ. ಸೊ ಈ ಬಾಂಬ್ ಬೆದರಿಕೆ ಅನ್ನೋದು ಯಾವ ರೀತಿ ಆಗಿದೆ ಅಂದ್ರೆ, ಮನೇಲಿ ಲಕ್ಷ್ಮೀ ಪಟಾಕಿ ಇಟ್ಟಿದ್ದೀವಿ ನೋಡ್ಕೊಳ್ಳಿ, ಆ ಥರ ಒಂದು ಬಾಂಬ್ ಬೆದರಿಕೆ. ಅಂದ್ರೆ ಬಾಂಬ್ ಬೆದರಿಕೆಯನ್ನು ಅಷ್ಟು ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ ಎಲ್ಲರೂ. ಸೊ ಈ ಬಾಂಬ್ ಬೆದರಿಕೆ ಯಾವುದರಿಂದ ಬಂದಿದೆ ಅನ್ನೋದನ್ನ ನೋಡೋದಾದ್ರೆ ಇಮೇಲಿಂದ ಬಂದಿರುವಂಥದ್ದು. ಸೊ ನಟಿ ತ್ರಿಷಾ ಅವರಿಗೆ ಅವರು ಶೂಟಿಂಗ್ ಅಲ್ಲಿ ಹೊರಗಡೆ ಇದ್ದಾಗ ಇಮೇಲ್ ಮೂಲಕ ಒಂದು ಮೆಸೇಜ್ ಬರುತ್ತೆ. ಸೊ ಅದನ್ನು ಅವರು ಅಷ್ಟಾಗಿ ಪರಿಗಣಿಸಲಿಲ್ಲ. ಆಮೇಲೆ ಒಂದು ಅಪರಿಚಿತ ನಂಬರ್ ಇಂದ ಕರೆ ಬರುತ್ತೆ. ಸೊ ಅದರಿಂದ ಒಂದು ವಾಯ್ಸ್ ನೋಟ್ ಬರುತ್ತೆ, ಬೆದರಿಕೆ ಅಂದ್ರೆ ಮನೆಯಲ್ಲಿ ಬಾಂಬ್ ಇಟ್ಟಿದ್ದೀವಿ, ಇನ್ನೇನು ಬ್ಲಾಸ್ಟ್ ಆಗುತ್ತೆ ಅಂತ ಒಂದು ಮೆಸೇಜ್ ಬರುತ್ತೆ. ಅದನ್ನು ಇಟ್ಕೊಂಡು ಅವರು ಹೋಗಿ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಸೊ ಇದರ ಪರವಾಗಿ ಪೊಲೀಸರೆಲ್ಲ ಬಂದು ಅಲ್ಲಿ ತನಿಖೆಯನ್ನು ನಡೆಸಿದಾಗ ಅಲ್ಲಿ ಯಾವುದೇ ಬಾಂಬ್ ಇರಲ್ಲ ಅಥವಾ ಯಾವುದೇ ರೀತಿಯ ಒಂದು ಬಾಂಬ್ಗೆ ಸಂಬಂಧಪಟ್ಟ ವಸ್ತುಗಳಾಗಲಿ ಅಲ್ಲಿ ಸಿಗೋದಿಲ್ಲ. ಸೊ ಇದೊಂದು ಹುಸಿ ಬೆದರಿಕೆ ಅನ್ನೋದು ಪೊಲೀಸರು ಖಚಿತಪಡಿಸ್ತಾರೆ. ಸೊ ಅದರಲ್ಲೂ ಇಂಥ ಸೆಲೆಬ್ರಿಟಿಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುವಂಥ ವಿಷಯ. ಯಾಕಂದರೆ ಈ ಹಿಂದೆ ಸೂರ್ಯ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಸೊ ಈ ಹಿಂದೆ ಸಾಕಷ್ಟು ತಾರಾ ಬಳಗದ ಮನೆಗಳಿಗೆ ಈ ಒಂದು ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ಯಾಕೆ ರಣಬೀರ್ ಅವರ ಮನೆಗೂ ಅಷ್ಟೇ ಈ ಹಿಂದೆ ಬಾಂಬ್ ಬೆದರಿಕೆ ಬಂದಿತ್ತು. ಸೊ ದೀಪಿಕಾ ಪಡ್ಕೋಣೆ ಹಾಗೂ ರಣಬೀರ್ ಅವರಿಗೆ ಮನೆ ಸುತ್ತ ಏನು ಪ್ರೊಟೆಕ್ಷನ್ ಕೂಡ ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ಸೆಲೆಬ್ರಿಟಿಗಳ ಮನೆಗೇನೆ ಯಾಕೆ ಈ ಬಾಂಬ್ ಬೆದರಿಕೆಗಳು ಬರುವಂಥದ್ದು ಅಂತ ನೋಡೋದಾದ್ರೆ, ಸೊ ಇದು ಸೆಲೆಬ್ರಿಟಿಗಳ ನಂಬರ್ ಆಗಿರ್ಬೋದು ಅಥವಾ ಅವ್ರ ಪರ್ಸನಲ್ ಕಾಂಟ್ಯಾಕ್ಟ್ ಇವ್ರಿಗೆ ಹೇಗೆ ಸಿಗುತ್ತೆ ಅಥವಾ ಇಮೇಲ್ ಐ ಡಿ ಆಗಿರ್ಬೋದು, ಇದೆಲ್ಲ ಹೇಗೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಬಟ್ ಯಾರೋ ಒಬ್ರು ಗೊತ್ತಿರುವಂಥದ್ದಂದ್ರೆ ಸೆಲೆಬ್ರಿಟಿಗಳಾಗಿರ್ಬೋದು, ಈ ಒಂದು ಇಂಡಸ್ಟ್ರಿಗೆ ಪರಿಚಯ ಇದ್ದವರೇ ಬೇಕು ಅಂತಾನೆ ಏನಾದ್ರು ಮಾಡ್ತಿದಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುವಂಥ ವಿಷಯ. ಸೊ ಆದರೆ ಇದು ತ್ರಿಷಾ ಅವರ ಮನೆಗೆ ಮಾತ್ರ ಅಲ್ಲ, ಈ ಹಿಂದೆ ಸಾಕಷ್ಟು ಒಂದು ತಾರಾ ಬಳಗದ ಮನೆಯವರೆಗೂ ಈ ತರ ಒಂದು ಸಮಸ್ಯೆಗಳು ಬಂದಿರುವಂಥದ್ದು. ಬಟ್ ಈಗ ತ್ರಿಷಾ ಅವರು ಇದನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸರು ಬಂದು ತನಿಖೆ ಮಾಡಿದ ತಕ್ಷಣ ಅಲ್ಲಿ ಯಾವುದೇ ಬಾಂಬ್ ಇಲ್ಲ ಅದೆಲ್ಲ ಅಂತ ಪ್ರಕರಣಕ್ಕೆ ಒಳಗಾಗ್ತಾ ಇದೆ ಆ ಒಂದು ತನಿಖೆ. ಇನ್ನು ಇದಕ್ಕೆ ಬಂದಿರುವಂಥ ಕೆಲವೊಂದು ಕಮೆಂಟ್ಗಳನ್ನ ನೋಡಿದಾಗ ಒಂದು ಅಂದ್ರೆ ಆ ತ್ರಿಷಾ ಅವರ ಮನೆಗೆ ಬಾಂಬ್ ಇಟ್ಟಿದ್ದು ಅಂತ ಒಂದು ಪ್ರಕರಣ ಏನ್ ಬಂತು, ಅದಕ್ಕೆ ಕೆಲವೊಂದು ಕಮೆಂಟ್ಗಳೇನಪ್ಪಾ ಅಂದ್ರೆ ವಿಜಯ್ ಅವ್ರನ್ನ ನಡುವಲ್ಲಿ ತಗೊಂಡು ಬರೋದು. ಅಂದ್ರೆ ದಳಪತಿ ವಿಜಯ್ ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗುವಂತೆ ಮಾಡ್ತಾ ಇದ್ದಾರೆ. ವಿಜಯ್ ಅವರ ಪತ್ನಿ ಏನಾದ್ರು ಈ ತರ ಮಾಡ್ತಿದ್ದಾರೆ, ಡಿವೋರ್ಸ್ ಕೇಸ್ ಆಯ್ತು, ತ್ರಿಷಾ ಅವರಿಂದನೇ ಡಿವೋರ್ಸ್ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡು ದಳಪತಿ ವಿಜಯ್ ಅವ್ರಿಗೂ ಅಂದ್ರೆ ಅವರಿಬ್ರಿಗೆ ಏನೋ ಮಾತಾಡ್ಕೊಂಡು ಆ ತರ ಬಾಂಬ್ ಇಟ್ಟಿದ್ದಾರೆ. ಸೊ ಈ ತರ ಕೆಲವೊಂದು ಮಾತುಗಳು ಬರ್ತಾ ಇರುವಂತದ್ದು. ಸೊ ದಳಪತಿ ವಿಜಯ್ ಅವರು ಆಲ್ರೆಡಿ ಗೊತ್ತಿರುತ್ತೆ, ಈಗ ಜನನಾಯಕನ್ ಸಿನಿಮಾ ಆಗಿರ್ಬೋದು ಅಥವಾ ಅವರ ಒಂದು ಪಕ್ಷದ ಬೆಂಬಲಕ್ಕೆ ಹೋಗಿರುವಂತದ್ದು, ಪ್ರಚಾರಕ್ಕೆ ಹೋಗಿರುವಂತದ್ದು, ಅಲ್ಲೇ ಬಿಸಿ ಇದ್ದಾರೆ. ನಿನ್ನೆ ದಳಪತಿ ವಿಜಯ್ ಅವರು ಹೂವನ್ನ ನೋಡ್ಕೊಂಡು ಬಾಂಬ್ ಅಂತ ಹೇಳ್ಕೊಂಡು ಓಡಾಡಿದ್ರು. ಬಟ್ ಇವತ್ತು ತ್ರಿಷಾ ಅವರ ಮನೆಗೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಸೊ ಇಲ್ಲಿ ಕನೆಕ್ಷನ್ ಮಾಡ್ಕೊಂಡು ಏನೋ ಒಂದು ಊಹಾಪೋಹಗಳನ್ನ ಹಬ್ಬಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ತ್ರಿಷಾ ಅವರ ಅನುಪಸ್ಥಿತಿಯಲ್ಲಿ ನಡೆದಿರುವಂತಹ ಈ ಘಟನೆಗೆ ತ್ರಿಷಾ ಅವರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಸಲ್ಲಿಸಿದಾಗ ಪೊಲೀಸರು ತಟನ್ ಬಂದ್ರೆ ದಿಢೀರಂತ ಬಂದು ಅಲ್ಲಿ ಕೆಲವೊಂದು ಪರಿಕರಗಳನ್ನ ಸರ್ಚ್ ಮಾಡಿ ಮನೆ ಸುತ್ತ ಏನೇನಿದೆ ಏನೇನಿಲ್ಲ ಅಂತ ನೋಡ್ಕೊಂಡು ಆಮೇಲೆ ತನಿಖೆಯನ್ನ ಆರಂಭಿಸಿದ್ದಾರೆ. ಸೊ ಬೆದರಿಕೆ ಕರೆ ಬಂದಿದ್ದು ಯಾವ್ದು ನಂಬರ್ ಇಂದ ಅಥವಾ ಯಾರು ಈ ಬೆದರಿಕೆ ಕರೆ ಮಾಡ್ತಿದ್ದಾರೆ ಅನ್ನೋದನ್ನ ಈಗ ಕೂಡ ತನಿಖೆ ಮೂಲಕ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆನೂ ಸಾಕಷ್ಟು ಒಂದು ವಿಚಾರದಲ್ಲಿ ಈ ಒಂದು ಬೆದರಿಕೆ ಕರೆಗಳನ್ನ ಪೊಲೀಸರು ಅಷ್ಟು ಒಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಕೆಲವೊಂದು ವಿಚಾರದಲ್ಲಿ. ಅಂದ್ರೆ ಈಗ ಬೇರೆ ತಾರಾ ಬಳಗಕ್ಕೆ ಏನ್ ಈ ಒಂದು ಮೆಸೇಜ್ ಆಗಿರ್ಬೋದು, ಈ ಒಂದು ನೋಟಿಸ್ ಏನ್ ಬಂದಿದೆ ಅಲ್ಲಿ ಯಾರು ಕೂಡ ಪೊಲೀಸರು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಬಟ್ ಇದು ಬ್ಯಾಕ್ ಟು ಬ್ಯಾಕ್ ಹೀಗಾದಾಗ ಪೊಲೀಸರು ಆ ಯಾವ ನಂಬರ್ ಇಂದ ಬಂದಿದೆ ಅಥವಾ ಸೈಬರ್ ಕ್ರೈಮ್ ಇಂದ ಸಹಾಯದಿಂದ ಈ ಒಂದು ನಂಬರ್ ಅನ್ನ ಪತ್ತೆ ಹಚ್ಚುವಂತ ಕೆಲಸ ಈಗ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು.